ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದು ಯಾವುದು ಅಂತ ಹೇಳಿದರೆ, ಎಷ್ಟು ದುಡಿದ್ರೂ ಕೂಡ ನಮ್ಮ ಹತ್ರ ಹಣ ನಿಲ್ತಾ ಇಲ್ಲ. ತಿಂಗಳ ಕೊನೆಯಲ್ಲಿ ನಮಗೆ ಸಾಲ ಮಾಡುವ ಪರಿಸ್ಥಿತಿ ಬರ್ತಾ ಇದೆ. ಮತ್ತು ಕೆಲವರು ಹೇಳ್ತಾರೆ ಏನಂತ ಹೇಳಿದ್ರೆ, ಪ್ರತಿ ಶುಕ್ರವಾರ ನಾವು ನಿಷ್ಠೆಯಿಂದ ಪೂಜೆ ಮಾಡ್ತೇವೆ ಮಹಾಲಕ್ಷ್ಮಿದು, ಆದರೂ ಕೂಡ ನಮಗೆ ಮಹಾಲಕ್ಷ್ಮಿ ಒಲಿಲಿಲ್ಲ. ತುಂಬ ಕಷ್ಟ ಅನುಭವಿಸ್ತಿದ್ದೇವೆ. ಸಾಲದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಏನು ಮಾಡಿದರೂ ಕೂಡ, ಎಷ್ಟು ಹಣ ಸಂಪಾದನೆ ಮಾಡಿದರೂ ಕೂಡ ನಮ್ಮ ಕೈಯಲ್ಲಿ ಹಣ ನಿಲ್ತಾನೇ ಇಲ್ಲ. ಏನು ಮಾಡೋದು ಅಂತ ಹೇಳ್ತಾರೆ. ಇನ್ನು ಕೆಲವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಕೆಲವರ ಮನೆಯಲ್ಲಿ ಪೂಜೆ ಮಾಡುವುದಿಲ್ಲ, ಲಕ್ಷ್ಮೀ ಪೂಜೆ ಅಂತೂ ಮಾಡುವುದೇ ಇಲ್ಲ ಬಿಡಿ. ಆದರೂ ಕೂಡ ಅವರ ಹತ್ರ ಯಾವತ್ತೂ ಕೂಡ ಮಹಾಲಕ್ಷ್ಮಿ ಇರ್ತಾಳೆ, ಅಥವಾ ಅವ್ರ ಮನೆಯಲ್ಲಿ ಹಣ ಯಾವತ್ತೂ ಕೂಡ ಇರುತ್ತೆ. ಅದಕ್ಕೆ ಕಾರಣ ಏನು ಅಂತ ಹೇಳ್ಕೊಂಡು ನೋಡಿ, ನಾವು ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ನಮ್ಮ ಹತ್ರ ಹಣ ಬರುವುದಿಲ್ಲ. ನಮಗೆ ಪ್ರತಿ ತಿಂಗಳು ಇಷ್ಟು ಅಂತ ಹೇಳ್ಕೊಂಡು ಹಣ ಪ್ರತಿಯೊಬ್ಬರಿಗೂ ಕೂಡ ದೇವರು ಕೊಟ್ಟೇ ಕೊಡ್ತಾರೆ. ನಾವು ಎಷ್ಟು ಕಷ್ಟಪಡ್ತೇವೆ ನೋಡಿ, ಅದಕ್ಕೆ ಪ್ರತಿಫಲವಾಗಿ ನಮಗೆ ಇಷ್ಟು ಅಂತ ಹೇಳ್ಕೊಂಡು ಹಣ ಬರುತ್ತೆ. ಆ ಹಣವನ್ನು ನಾವು ಉಳಿತಾಯ ಮಾಡಿಕೊಳ್ಳುವುದು ಆಯ್ತಾ, ಅದು ನಮ್ಮ ಮೇಲೆ ಉಳಿದಿದೆ. ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಉಳಿತಾಯ ಇಲ್ವೋ ಅಂತ ಹೇಳ್ಕೊಂಡು ಡಿಪೆಂಡ್ ಆಗೋದು ಅದರ ಮೇಲೆ. ನಾವು ನಮಗೆ ಸಿಕ್ಕಿದ ಹಣವನ್ನೆಲ್ಲ ಖಾಲಿ ಮಾಡಿಕೊಂಡು ಕೂತ್ಕೊಂಡ್ರೆ ಆಮೇಲೆ ಬೇರೆಯವ್ರ ಹತ್ರ ಸಾಲ ತಗೊಳ್ಳೋ ಪರಿಸ್ಥಿತಿ ಬಂದೇ ಬರುತ್ತೆ. ಆದ್ದರಿಂದ ನಾನು ಹೇಳ್ತಾ ಇರೋದು ಏನಂತ ಹೇಳಿದರೆ, ಇಷ್ಟು ದಿವಸ ನೀವು ಹಾಗೆಲ್ಲ ಮಾಡ್ತಾ ಇದ್ರೆ ಇನ್ನು ಮುಂದೆ ಮಾಡಲಿಕ್ಕೆ ಹೋಗಬೇಡಿ. ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೇನೆ ಏನಂತ ಹೇಳಿದರೆ, ಈ ಥರ ಒಂದು ಡೈರಿ ತಗೊಂಡು ಇಟ್ಕೊಳ್ಳಿ. 2026 ಸ್ಟಾರ್ಟ್ ಆಗುವಾಗನೇ ಒಂದು ಡೈರಿ ತಗೊಳ್ಳಿ. ಮತ್ತು ಪ್ರತಿ ದಿನದ ನಿಮ್ಮ ಖರ್ಚು, ಪ್ರತಿ ತಿಂಗಳು ನಿಮಗೆ ಎಷ್ಟು ಸಂಬಳ ಬರ್ತದೆ ನೋಡಿ, ಅದನ್ನೆಲ್ಲದನ್ನು ಬರೆದು ಇಟ್ಕೊಳ್ಳಿ ಅಂತ ಹೇಳ್ಕೊಂಡು ಹೇಳಿದ್ದೇನೆ. ಹಾಗೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಉಂಟಲ್ಲ, ಎಲ್ಲಿ ಹಣ ಹಾಳಾಗ್ತದೆ ಅಥವಾ ಎಲ್ಲಿ ಹಣ ಅನಗತ್ಯವಾಗಿ ಖರ್ಚಾಗ್ತದೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಾಗ್ತದೆ. ಆದ್ದರಿಂದ ನಾನು ಹೇಳ್ತಾ ಇರೋದು, ಇದೊಂದು ಕೆಲಸ ಮಾಡಿ. ಯಾಕಂತ ಹೇಳಿದರೆ, ನಾವು ಲಕ್ಷ್ಮೀ ಪೂಜೆಯ ಜೊತೆಗೆ ಇದನ್ನೂ ಕೂಡ ಮಾಡಬೇಕು. ಮಹಾಲಕ್ಷ್ಮಿ ನಮ್ಮ ಹತ್ತಿರ ಬರುವಾಗ ಉಂಟಲ್ಲ, ಅದನ್ನು ಉಳಿಸ್ಕೊಳ್ಳುವ ಕರ್ತವ್ಯ ನಮ್ಮದು. ನಮ್ಮ ಹತ್ರ ಮಹಾಲಕ್ಷ್ಮಿ ಬರುವಾಗ ನಾವು ಅದನ್ನು ಬೇರೆಯವರಿಗೆ ಕೊಟ್ಟರೆ, ಅಂದರೆ ಬೇಕಾಬಿಟ್ಟಿ ಖರ್ಚು ಮಾಡಿದರೆ ಮಹಾಲಕ್ಷ್ಮಿ ನಮ್ಮ ಹತ್ರ ಹೇಗೆ ಇರ್ತಾಳಲ್ವಾ. ನಮಗೆ ಉಂಟಲ್ಲ, ಕಡಿಮೆ ಸಂಬಳ ಇರುವಾಗ ಕೂಡ ಉಂಟಲ್ಲ, ನಾವು ಮಹಾಲಕ್ಷ್ಮಿಯನ್ನು ನಮ್ಮ ಕೈಯಲ್ಲಿ ಇಟ್ಕೊಳ್ಳೋದಿಲ್ಲ, ಬೇರೆಯವರಿಗೆಲ್ಲ ಖರ್ಚು ಮಾಡ್ತೇವೆ. ಅದೇ ರೀತಿಯಲ್ಲಿ ನಾವು ಪೂಜೆ ಮಾಡುವುದರಿಂದ ಉಂಟಲ್ಲ, ನಮಗೆ ಜಾಸ್ತಿ ಸಂಬಳದ ಕೆಲಸ ಬರ್ಬೋದು. ಆದರೂ ಕೂಡ ಏನು ಮಾಡ್ತೇವೆ ಅಂತ ಹೇಳಿದರೆ, ನಮಗೆ ಆ ಸಂಬಳವನ್ನು ಕೂಡ ಖಾಲಿ ಮಾಡುವುದು ಹೇಗೆ ಅಂತ ಹೇಳ್ಕೊಂಡು ಗೊತ್ತಿರ್ತದೆ. ಲೆಕ್ಕಾಚಾರ ಇಲ್ಲದ ಜೀವನ ಇರುವುದರಿಂದ ಉಂಟಲ್ಲ, ನಮಗೆ ಹಣ ಉಳಿತಾಯ ಮಾಡಲಿಕ್ಕೆ ಆಗ್ತಾ ಇರುವುದಿಲ್ಲ. ಆದ್ದರಿಂದ ಇಷ್ಟು ದಿವಸ ನೀವು ಮಾಡಿದ್ದು ಬಿಟ್ಟು ಬಿಡಿ. ಇನ್ನು ಮುಂದೆ ಆದರೂ ನೀವೇನು ಮಾಡಿ ಅಂತ ಹೇಳಿದ್ರೆ, ಒಂದು ಡೈರಿ ತಗೊಳ್ಳಿ. ಡೈರಿ ತಗೊಂಡು ಏನು ಮಾಡಿ ಅಂತ ಹೇಳಿದರೆ, ಪ್ರತಿ ಅಥವಾ ಪ್ರತಿ ತಿಂಗಳು ನಿಮಗೆ ಏನು ಖರ್ಚಾಗ್ತದೆ ನೋಡಿ, ಆ ಖರ್ಚನ್ನೆಲ್ಲ ಈ ಥರ ಡೈರಿಯಲ್ಲಿ ಉಂಟಲ್ಲ ಬರೆದಿಟ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಲೆಕ್ಕಾಚಾರ ಸಿಗುತ್ತೆ. ಈ ತಿಂಗಳು ನೀವು ಅನಾವಶ್ಯಕವಾಗಿ ಒಂದು 5,000 10,000 ಖರ್ಚು ಮಾಡಿದರೆ ಅದನ್ನು ಹಾಗೆ ಇಟ್ಕೊಳ್ಳಿ ನೋಡಿ. ಪ್ರತಿ ತಿಂಗಳು 10,000 ಸೇವಿಂಗ್ ಮಾಡ್ತಾ ಬಂದರೆ, ಅಂದರೆ ಉಳಿತಾಯ ಮಾಡ್ತಾ ಬಂದರೆ ಏನಾಗುತ್ತೆ ಅಂತ ಹೇಳಿದರೆ, 10 ತಿಂಗಳಲ್ಲಿ 1 ಲಕ್ಷ ಆಗೋದಿಲ್ವಾ? ನಾವು 10,000 ಎಲ್ಲೆಲ್ಲೋ ಖರ್ಚು ಮಾಡ್ತೇವಂತೆ, ಅದ್ರ ಬದಲು ಅದನ್ನು ಹಾಗೆ ಇಟ್ಕೊಳ್ಳುವ ಅಂತ ಹೇಳ್ಕೊಂಡು ಇವತ್ತು ಫಸ್ಟ್ ನಾನು ಅದನ್ನೇ ಹೇಳ್ತಾ ಇದ್ದೇನೆ ನೋಡಿ. ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣನಿಗೆ ಭಾಷೆ ಕೊಟ್ಟಿದ್ದಾರಂತೆ, ಅಂದರೆ ಪ್ರಾಮಿಸ್ ಮಾಡಿದಾರಂತೆ, ಇಂತಹ ಮನೆಯಲ್ಲಿ ನಾವು ಯಾವ ಕಾರಣಕ್ಕೂ ಇರುವುದಿಲ್ಲ, ಇಂತಹ ಮನೆಯಲ್ಲಿ ನಾನು ಖಂಡಿತ ನೆಲೆಸ್ತೇನೆ ಅಂತ ಆಯಿತಾ. ಯಾವ ಮನೆಯಲ್ಲಿ ಮಹಾಲಕ್ಷ್ಮಿ ನಿಲ್ಲುವುದಿಲ್ಲ ಅಂತ ಹೇಳ್ಕೊಂಡು ನಾನು ವಿಡಿಯೋ ತುಂಬ ಮಾಡಿದ್ದೇನೆ ಆಯಿತಾ. ಇವಾಗ ಏನು ಮಾಡಿದರೆ ನಮಗೆ ಮಹಾಲಕ್ಷ್ಮಿ ನಿಲ್ತಾಳೆ ಅಂತ ಹೇಳ್ಕೊಂಡು ಶ್ರೀಮನ್ ನಾರಾಯಣ ಅಂದರೆ ಅವರ ಗಂಡನಿಗೆ ಪ್ರಾಮಿಸ್ ಮಾಡಿದ್ದಾರೆ, ಅಂದರೆ ಭಾಷೆ ನೀಡಿದ್ದಾರೆ ಅಂತ ಹೇಳಿದ್ರೆ, ಯಾರ ಮನೆಯ ಬಾಗಿಲಲ್ಲಿ ಸಂಧ್ಯಾ ದೀಪವನ್ನು ಹಚ್ತಾರೆ ನೋಡಿ, ಅಂತಹ ಮನೆಯಲ್ಲಿ ನಾನು ಶಾಶ್ವತವಾಗಿ ನೆಲೆಸ್ತೇನೆ ಅಂತ ಹೇಳ್ಕೊಂಡು ಮಹಾಲಕ್ಷ್ಮಿನೇ ನಾರಾಯಣನಿಗೆ, ಅಂದರೆ ಅವರ ಯಜಮಾನರಿಗೆ ಭಾಷೆಯನ್ನು ನೀಡಿದಾರಂತೆ. ಈ ಪುಟ್ಟ ದೀಪ ಉಂಟಲ್ಲ, ನಮ್ಮ ಭಾಗ್ಯವನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನಾನು ಕ್ರಮಬದ್ಧವಾಗಿ ದೀಪವನ್ನು ಹಚ್ಚುವುದು ಹೇಗೆ ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತೇನೆ ನೋಡಿ. ಮೊದಲನೇದಾಗಿ ಏನು ಮಾಡಬೇಕು ಅಂತ ಹೇಳಿದರೆ, ನಮ್ಮ ಜೀವನದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದರೆ ಮಾತ್ರ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನಿಲ್ಲೋದು. ಮತ್ತು ನಾವು ಎಷ್ಟು ಪೂಜೆ ಮಾಡಿದರೂ ಕೂಡ ನಿಲ್ಲುವುದಿಲ್ಲ. ಯಾಕಂತ ಹೇಳಿದರೆ, ನಾವು ದೇವರ ಪೂಜೆ ಎಲ್ಲ ಮಾಡುವುದು ಚೆನ್ನಾಗಿ ಪೂಜೆ ಮಾಡ್ತೇವೆ, ದೇವರಿಗೆ ಮಂಗಳಾರತಿ ಮಾಡ್ತೇವೆ, ಬೇಕಾದಷ್ಟು ಹೂ ತಗೊಬಂದು ಪೂಜೆ ಮಾಡ್ತೇವೆ, ಉಪವಾಸ ಮಾಡ್ತೇವೆ, ಆದರೂ ಕೂಡ ಲಕ್ಷ್ಮಿ ನಿಲ್ಲುವುದಿಲ್ಲ ಅಂತ. ಯಾಕೆ ಅಂತ ಹೇಳಿದರೆ, ಯಾರ ಮನೆಯಲ್ಲಿ ಕಿರಿಕಿರಿ ಇರ್ತದೆ ನೋಡಿ, ಅಂತಹ ಮನೆಯಲ್ಲಿ ಮಹಾಲಕ್ಷ್ಮಿ ನಿಲ್ಲುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಎರಡನೇದು, ಸಾಯಂಕಾಲ ದೀಪ ಹಚ್ಚುವ ಸಮಯದಲ್ಲಿ ಯಾರ ಮನೆಯಲ್ಲಿ ಜಗಳ ಮಾಡ್ತಾ ಇರ್ತಾರೆ ಅಥವಾ ನಿದ್ದೆ ಮಾಡ್ತಾ ಇರ್ತಾರೆ, ಅಂತಹ ಮನೆಯಲ್ಲಿ ಕೂಡ ಮಹಾಲಕ್ಷ್ಮಿ ನಿಲ್ಲುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಮೂರನೇದೇನಂತ ಹೇಳಿದರೆ, ಯಾರ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವುದಿಲ್ಲ ನೋಡಿ, ಅಂತಹ ಮನೆಯಲ್ಲಿ ಕೂಡ ಮಹಾಲಕ್ಷ್ಮಿ ನಿಲ್ಲುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಇಂತಹ ಮನೆಯಲ್ಲೆಲ್ಲ ಏನಾಗುತ್ತಂತ ಹೇಳಿದರೆ, ನೀವು ಎಷ್ಟು ದೇವರ ಪೂಜೆ ಮಾಡಿದರೂ ಕೂಡ ಬರೀ ಫೋಟೋಕ್ಕೆ ಮಾತ್ರ ಪೂಜೆ ಮಾಡಿದ ಹಾಗೆ ಆಗುತ್ತೆ, ಮಹಾಲಕ್ಷ್ಮಿಗೆ ಪೂಜೆ ಮಾಡಿದ ಹಾಗೆ ಆಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಜೊತೆಗೆ ಏನಂತ ಹೇಳಿದರೆ, ಕೆಟ್ಟ ಎನರ್ಜಿಗಳು, ಅಂದರೆ ನೆಗೆಟಿವ್ ಶಕ್ತಿಗಳು ನಿಮ್ಮ ಮನೆಗೆ ಸೇರ್ಕೊಳ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ಕೆಲವರಿಗೆ ಏನು ತೊಂದರೆ ಆಗ್ತದೆ ಅಂತ ಹೇಳಿದರೆ, ನೀವು ಎಷ್ಟು ಹೇಳಿದರೂ ಕೂಡ, ಆ ಮನೆಯ ಹೆಣ್ಣು ಮಕ್ಕಳು ಎಷ್ಟು ಹೇಳಿದರೂ ಕೂಡ ಗಂಡಸರು ಕೇಳುವುದಿಲ್ಲ.
ಅವರೇ ಹೇಳಿದ ಹಾಗೆ ಆಗಬೇಕು ಅಂತ ಹೇಳ್ತಾರೆ. ಅಂದರೆ ಜಗಳ ಮಾಡಿಯೇ ಮಾಡ್ತಾರೆ, ಅಥವಾ ಮನೆಯಲ್ಲಿ ಕಿರಿಕಿರಿ ಮಾಡಿಯೇ ಮಾಡ್ತಾರೆ, ಅಥವಾ ಮನೆಯಲ್ಲಿ ಏನಂತ ಹೇಳಿದರೆ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಡದೇ ಇರುವುದು, ಹಾಗೆಲ್ಲ ಮಾಡಿಯೇ ಮಾಡ್ತಾರೆ. ಎಷ್ಟು ಹೇಳಿದರೂ ಕೂಡ ಅವರು ಕೇಳುವುದಿಲ್ಲ. ಈ ಥರದ್ದು ಸಮಸ್ಯೆ ಎಲ್ಲ ಹೋಗಬೇಕು ಅಂತ ಹೇಳಿದರೆ ಪ್ರತಿದಿನ ಸಂಧ್ಯಾ ದೀಪ ಹಚ್ಚುವುದು ಒಂದೇ ನಮಗೆ ಮಾರ್ಗ ಅಂತ ಹೇಳ್ತಾರೆ. ಯಾರ ಮನೆಯಲ್ಲಿ ನೋಡಿ ಸಂಧ್ಯಾ ದೀಪ ಹಚ್ತಾರೆ ನೋಡಿ, ಅಂತಹ ಮನೆಯಲ್ಲಿ ಉಂಟಲ್ಲ ಕಿರಿಕಿರಿ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಯಾವತ್ತು ನಿಮ್ಮ ಮನೆಯಲ್ಲಿ ಗಲಾಟೆ ಆಗ್ತಾ ಇತ್ತು ಅಂತ ಹೇಳ್ಕೊಂಡಾದರೆ ಕಿರಿಕಿರಿ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಾರೆ. ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ನಿಲ್ಲಲಿಕ್ಕೆ, ಅಂದರೆ ಯಾರ ಮನೆಯಲ್ಲಿ ಶಾಂತಿ ಇದೆ ನೋಡಿ ಅಂತಹ ಮನೆಯಲ್ಲಿ ಮಹಾಲಕ್ಷ್ಮಿಯೇ ಬಂದು ನಿಲ್ತಾಳೆ ಅಂತ ಹೇಳ್ತಾರೆ. ಮೂರನೇದೇನಂತ ಹೇಳಿದರೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವುದಿಲ್ಲ ಅಂತ ಇರ್ತದೆ ನೋಡಿ, ಅಂತಹ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವ ಹಾಗೆ ಆಗ್ತದೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಕೆಲವು ಮನೆಯಲ್ಲಿ ಮಕ್ಕಳು ಹೇಳಿದ ಮಾತು ಕೇಳುವುದಿಲ್ಲ, ಅವರು ಹೇಳಿದ ಹಾಗೆ ನಾವು ಕೇಳಬೇಕು, ಅಥವಾ ಬೇರೆ ಏನಾದರೂ ಒಂದು ಸಮಸ್ಯೆ ಉಂಟು ಅಂತ ಹೇಳ್ಕೊಂಡಾದ್ರೆ ಆ ಸಮಸ್ಯೆಯನ್ನು ಕೂಡ ಸರಿ ಮಾಡುವ ಶಕ್ತಿ ಸಂಧ್ಯಾ ದೀಪಕ್ಕೆ ಇದೆ ಅಂತ ಹೇಳ್ತಾರೆ. ಮತ್ತೆ ಆರೋಗ್ಯದ ಸಮಸ್ಯೆ ಕೂಡ ಬರುವುದಿಲ್ಲ ಅಂತ ಹೇಳ್ತಾರೆ. ದೊಡ್ಡ ಕಾಯಿಲೆ, ಅಂದರೆ ನಾವು ಮೊದಲೇ ನಮ್ಮ ಹತ್ರ ಹಣ ಇರುವುದಿಲ್ಲ, ಅದರಲ್ಲಿ ದೊಡ್ಡ ಕಾಯಿಲೆ ಬಂದರೆ ಉಂಟಲ್ಲ ಅದು ಬಡವರಿಗೆ ಹೇಳಲಿಕ್ಕೆ ಆಗೋದಿಲ್ಲ, ಅವರು ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಹಣ ಖರ್ಚು ಮಾಡೋದು ಅಸಾಧ್ಯ ಅಂತ ಹೇಳ್ಕೊಂಡು ಅವರು ಎಷ್ಟು ಹುಷಾರಿಲ್ಲದೆ ಇದ್ರೂ ಕೂಡ ಅಲ್ಲೇ ಕೊರಗಿ ಸುಮ್ಮನೆ ಅಲ್ಲೇ ಕೂತ್ಕೊಂಡಿರ್ತಾರೆ, ಬಿಟ್ಟರೆ ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ಹೋಗೋದಿಲ್ಲ. ಈ ಥರ ಸಂಧ್ಯಾ ದೀಪ ಹಚ್ಚಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಂತಹ ಆರೋಗ್ಯದ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ. ಇವಾಗ ಮತ್ತೊಂದು ಮುಖ್ಯವಾಗಿದ್ದು ಏನಂತ ಹೇಳಿದ್ರೆ ಸಂಧ್ಯಾ ದೀಪ ಹಚ್ಚಿದ್ರೆ ನಿಮ್ಮ ಮನೆಯ 4 ಮೂಲೆಯಲ್ಲೂ ಕೂಡ ಸುರಕ್ಷತೆ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಇವಾಗ ನಾವು ಎಲ್ಲ ಮನೆಗೆ ಹೋಗ್ತೇವೆ ನೋಡಿ, ಅಲ್ಲೆಲ್ಲ ವಾಸ್ತು ಸರಿಯಾಗಿರ್ಬೇಕು ಅಂತ ಹೇಳ್ಕೊಂಡಿಲ್ಲ ಆಯ್ತಾ. ಇವಾಗ ಯಾವ ಥರ ಆಗಿದೆ ಅಂತ ಹೇಳಿದರೆ ಅವರಿಗೆ ಇರುವ ಜಾಗವನ್ನು ಮಾತ್ರ ವಾಸ್ತು ಪ್ರಕಾರವಾಗಿ ಕಟ್ಟಿರ್ತಾರೆ. ಬೇರೆಯವರು ಹೇಗಾದರೂ ಇರಲಿ ಅಂತ ಹೇಳ್ಕೊಂಡು ಹೇಗೇಗೋ ಕಟ್ಟಿರ್ತಾರೆ. ದೇವ ಮೂಲೆಯಲ್ಲಿ ಟಾಯ್ಲೆಟು ಇರುತ್ತೆ, ದೇವ ಮೂಲೆ ಅಗ್ನಿ ಮೂಲೆಯಲ್ಲಿ ಇರುವ ಜಾಗದಲ್ಲಿ ಇದು ಏನು ಹೇಳ್ತಾರೆ ಬೆಡ್ರೂಮು ಇರುತ್ತೆ, ಎಲ್ಲದು ಹೇಗೇಗೂ ಬೇಕು ಹಾಗಾಗಿ ಬಾಯಿ ಬಂದಾಗೆ ಕಟ್ಕೊಂಡು ಹೋಗ್ತಾರೆ. ಯಾಕಂತ ಹೇಳಿದ್ರೆ ಅದು ಬಾಡಿಗೆ ಇರುವವರಲ್ಲ, ಅವರು ಹೇಗಾದರೂ ಹೋಗಲಿ ಅಂತ ಹೇಳ್ಕೊಂಡು. ಆದ್ದರಿಂದ ನಮಗೆ ಉಂಟಲ್ಲ ವಾಸ್ತು ಪ್ರಕಾರ ಕರೆಕ್ಟಾಗಿರುವ ಮನೆ ಎಲ್ಲಿ ಕೂಡ ಸಿಗುವುದಿಲ್ಲ. ಈ ಥರ ಸಂಧ್ಯಾ ದೀಪ ಹಚ್ಚಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಎಂತಹ ವಾಸ್ತು ದೋಷ ಇದ್ರೂ ಕೂಡ ಸರಿ ಮಾಡುವ ಶಕ್ತಿ ಈ ಸಂಧ್ಯಾ ದೀಪಕ್ಕೆ ಇದೆ ಅಂತ ಹೇಳ್ತಾರೆ. ಜೊತೆಗೆ ನಿಮಗೆ ಯಾರಾದರೂ ಕೆಟ್ಟ ಕಣ್ಣಿನ ದೃಷ್ಟಿ ಹಾಕಿದರೆ, ದುರಾದೃಷ್ಟ ನಿಮಗೆ ಇದ್ದರೆ, ಅಥವಾ ನೀವು ಹೋದ ಮನೆಯಲ್ಲಿ ನಿಮಗೆ ಗೊತ್ತಿಲ್ಲದೆ ರೀತಿಯಲ್ಲಿ ಯಾವುದಾದ್ರೂ ಅನಾಚಾರ ಅಥವಾ ಕೆಟ್ಟದಾಗಿದ್ದರೆ ಆ ಮನೆಯಲ್ಲಿ ನಿಮಗೆ ಗೊತ್ತಿರುವುದಿಲ್ಲ, ಅಂತಹ ಮನೆಗೆ ನೀವು ಹೋಗಿರ್ತೀರ. ಆ ಥರದ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಅದನ್ನು ಹೊರಗಡೆ ಹಾಕುವಂತಹ ಶಕ್ತಿ, ಅಂದರೆ ಆ ಎಲ್ಲಿ ಮೂಲೆಯಲ್ಲಿ ಅಡಗಿದ್ದರೂ ಕೂಡ ಅದನ್ನೆಲ್ಲ ಎಳೆದು ಉಂಟಲ್ಲ ಮನೆಯಿಂದ ಹೊರಗಡೆ ಹಾಕುವ ಶಕ್ತಿ ಸಂಧ್ಯಾ ದೀಪಕ್ಕೆ ಇದೆ ಅಂತ ಹೇಳ್ತಾರೆ. ಮತ್ತು ಮುಖ್ಯವಾಗಿ ಏನಂತ ಹೇಳಿದರೆ ನೀವು ಸಂಧ್ಯಾ ದೀಪ ಹಚ್ಚಿದರೆ ಮನೆಯಲ್ಲಿ ಸೌಭಾಗ್ಯ ಬರುತ್ತೆ. ಅದರಲ್ಲೂ ಕೂಡ ಮುತ್ತೈದೆ ಹೆಣ್ಣು ಮಕ್ಕಳು ದೀಪ ಹಚ್ಚಿದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಇವಾಗ ಮುತ್ತೈದೆ ಇಲ್ಲ ಅಂತ ಹೇಳ್ಕೊಂಡು ಆದರೂ ಕೂಡ ಹಚ್ಬೋದು, ಅವರು ಹಚ್ಚಬೇಕು ಇವರು ಹಚ್ಚಬೇಕು ಅಂತ ಹೇಳ್ಕೊಂಡಿಲ್ಲ. ಯಾರು ಬೇಕಾದರೂ ನಮ್ಮ ಮನಸ್ಸಿನಲ್ಲಿ ಉಂಟಲ್ಲ ಮನೆಗೆ ಒಳ್ಳೆಯದಾಗಲಿ, ನಮ್ಮ ಮನೆಯಲ್ಲಿರುವ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ಸಂಧ್ಯಾ ದೀಪ ಹಚ್ಚಿದರೆ ಖಂಡಿತ ಒಳ್ಳೆಯದಾಗುತ್ತೆ. ದೇವರಿಗೆ ಸಂದೇಶವನ್ನು ನೀಡ್ತದಂತೆ. ನಾವು ಇವಾಗ ಹೇಗೆ ಒಬ್ಬರಿಗೆ ನೋಡಿ ಮಾತಾಡಬೇಕಾದ್ರೆ ಅವರಿಗೆ ಮೆಸೇಜ್ ಮಾಡೋದಿಲ್ವಾ, ಅದೇ ರೀತಿಯಲ್ಲಿ ಈ ದೀಪ ಕೂಡ ದೇವರಿಗೆ ಮೆಸೇಜ್ ಮಾಡ್ತದಂತೆ. ಏನಂತ ಹೇಳಿದರೆ ಈ ಮನೆ ಶುದ್ಧವಾಗಿದೆ, ಈ ಮನೆಯಲ್ಲಿ ಉಂಟಲ್ಲ ಪವಿತ್ರವಾಗಿದೆ, ನೀವು ನಮ್ಮ ಮನೆಗೆ ಖಂಡಿತ ಬನ್ನಿ, ನಮ್ಮ ಮನೆಗೆ ಬನ್ನಿ ಅಂತ ಹೇಳ್ಕೊಂಡು ದೇವತೆಗಳಿಗೆ ಸಂದೇಶವನ್ನು ಕೊಡ್ತದೆ ಅಂತ ಹೇಳ್ತಾರೆ. ಹೀಗೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ಈ ಥರ ಯಾರ ಮನೆಯಲ್ಲಿ ದೀಪ ಹಚ್ತಾರೆ ನೋಡಿ ಅದು ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ನಮಗೆ ಮೇಯ್ನ್ ಇವಾಗಿನ ಕಾಲದಲ್ಲಿ ಎಲ್ಲದೂ ಕೂಡ ಬೇಕು, ನಮಗೆ ಸರಸ್ವತಿಯೂ ಬೇಕು, ಮಹಾಲಕ್ಷ್ಮಿ ಕೂಡ ಬೇಕು. ಸರಸ್ವತಿ ಇಲ್ಲ ಅಂತ ಹೇಳಿದ್ರು ಕೂಡ ಜೀವನ ಮಾಡಲಿಕ್ಕೆ ಆಗೋದಿಲ್ಲ, ಮಹಾಲಕ್ಷ್ಮಿ ಇಲ್ಲ ಅಂತ ಹೇಳಿದಂತೂ ಜೀವನ ಮಾಡಲಿಕ್ಕೆ ಆಗೋದಿಲ್ಲ ಬಿಡಿ. ಎಲ್ಲದಕ್ಕೂ ಕೂಡ ನಮಗೆ ಹಣ ಬೇಕೇ ಬೇಕು ಆಯಿತಾ. ಆದ್ದರಿಂದ ಉಂಟಲ್ಲ ನಾವು ಇವತ್ತಿನಿಂದ ಒಂದು ಸಂಧ್ಯಾ ದೀಪವನ್ನು ಹಚ್ಚುವ ಅಭ್ಯಾಸ ಮಾಡಿಕೊಳ್ಳುವ. ಇವತ್ತು ನೋಡಿ ಸಂಕಷ್ಟಿ ಅಲ್ವಾ, ತುಂಬ ಒಳ್ಳೆಯದು. ನಾವು ಇವತ್ತಿಂದನೇ ಸ್ಟಾರ್ಟ್ ಮಾಡುವ. ಗಂಡನಿಗೆ ಏಳಿಗೆ ಆಗುತ್ತದೆ, ಮತ್ತು ನಿಮ್ಮ ಸಂತಾನಕ್ಕೆ ಅಂದರೆ ನಿಮ್ಮ ಮಕ್ಕಳಿಗೆ ಉಂಟಲ್ಲ ಒಳ್ಳೆ ಭವಿಷ್ಯ ಸಿಗುತ್ತೆ ಮುಂದೆ ಅಂತ ಹೇಳ್ತಾರೆ. ಆದ್ದರಿಂದ ಈ ದೀಪವನ್ನು ಇವತ್ತಿಂದಲೇ ನಾವು ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡುವ. ಇವಾಗ ನಾವು ಗರುಡ ಪುರಾಣದಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ ನಾವು ಯಾವ ದೀಪವನ್ನು ಹಚ್ಚುವುದಕ್ಕಿಂತ ಅಂದರೆ ಬೆಳ್ಳಿದು, ತಾಮ್ರದು, ಹಿತ್ತಾಳೆದು ಎಲ್ಲ ದೀಪಕ್ಕಿಂತ ಶ್ರೇಷ್ಠವಾದ ದೀಪ ಅಂತ ಹೇಳಿದ್ರೆ ಮಣ್ಣಿನ ದೀಪ ಅಂತ ಹೇಳ್ತಾರೆ. ಇದು ಸರ್ವಶ್ರೇಷ್ಠ ದೀಪ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ನೋಡಿ ಪೃಥ್ವಿ ತತ್ವವನ್ನು ಕೂಡ ಹೊಂದಿದೆ ಅಂತ ಹೇಳ್ಕೊಂಡು. ಯಾಕಂತ ಹೇಳಿದ್ರೆ ಇದು ಮಣ್ಣಿನಿಂದ ಮಾಡಿದಲ್ವಾ, ಭೂಮಿಯ ತತ್ವ ಕೂಡ ಈ ಮಣ್ಣಿನ ದೀಪಕ್ಕೆ ಇದೆ. ಈಗ ದೀಪ ಹಚ್ಚುವುದು ಹೇಗೆ ಅಂತ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನೀವು ಉಂಟಲ್ಲ ಯಾವ ದೀಪ ಎಣ್ಣೆಯಿಂದ
ದೀಪ ಹಚ್ಚಿದರೆ ನಿಮಗೆ ಏನು ಫಲ ಸಿಗ್ತದೆ ಅಂತ ಹೇಳ್ಕೊಂಡು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಬೇಕಾಗುತ್ತಲ್ಲ. ಆದ್ದರಿಂದ ನಿಮಗೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರಬೇಕು, ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸದಾ ನೆಲೆಸಬೇಕು ಅಂತ ಹೇಳಿದರೆ ಶುಕ್ರವಾರ ದಿವಸ ಇಷ್ಟು ದೊಡ್ಡ ದೀಪ ಇಡಬೇಕಂತ ಹೇಳ್ಕೊಂಡಿಲ್ಲ ಆಯಿತಾ. ಚಿಕ್ಕ ದೀಪ ಆದರೂ ಕೂಡ ಪರವಾಗಿಲ್ಲ, ಯಾಕಂತ ಹೇಳಿದ್ರೆ ಎಲ್ಲರ ಹತ್ರ ಅಷ್ಟು ಶಕ್ತಿ ಇರುವುದಿಲ್ಲ. ಆದ್ದರಿಂದ ಪುಟ್ಟ ಆದರೂ ಮಣ್ಣಿನ ಹಣತೆಯನ್ನೇ ತಗೊಳ್ಳಿ. ನೀವು ಬೇಕಾದರೆ 2 ದೀಪ ಬೇಕಾದರೆ ತಗೊಳ್ಬಹುದು, ಇಲ್ಲ ಅಂತ ಹೇಳಿದರೆ 1 ದೀಪ ಆದರೂ ಕೂಡ ಪರವಾಗಿಲ್ಲ. ಇವಾಗ ನಮ್ಮ ಊರು ಕಡೆಯಲ್ಲೆಲ್ಲ ಅಂದರೆ ನಾವು ತುಳಸಿಗೆ ದೀಪ ಇಡುವುದಿಲ್ವಾ, ಒಂದೇ ಒಂದು ದೀಪ ಇಡ್ತೇವಲ್ಲ, ಅದೇ ರೀತಿಯಲ್ಲಿ ಇದನ್ನು ಕೂಡ ಒಂದೇ ಇಟ್ಟರೂ ಕೂಡ ಸಾಕಾಗ್ತದೆ. 2 ದೀಪ ನೀವು ದೇವರ ಮನೆಯಲ್ಲಿ 2 ದೀಪ ಇಡಲಿಕ್ಕೆ ಈ ಸಂಧ್ಯಾ ದೀಪ ಹಚ್ಚೋದು 1 ದೀಪ ಸಾಕಾಗ್ತದೆ. ಆದ್ದರಿಂದ ನಿಮಗೆ ಒಂದು ವೇಳೆ 1 ದೀಪ ಇಡುವ ಪದ್ಧತಿ ಇಲ್ಲ ಅಂತ ಹೇಳ್ಕೊಂಡಾದರೆ 2 ಹಣತೆಯನ್ನು ಬೇಕಾದರೆ ಇಡ್ಬೋದು. ಶುಕ್ರವಾರ ದಿವಸ ಆದಷ್ಟು ನೀವು ತುಪ್ಪದಲ್ಲಿ ದೀಪ ಇಡಲಿಕ್ಕೆ ನೋಡಿ, ಯಾಕಂತ ಹೇಳಿದರೆ ತುಪ್ಪದ ದೀಪ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಎರಡನೇದು ಏನಂತ ಹೇಳಿದರೆ, ನಮಗೆ ಇದು ತುಪ್ಪದ ದೀಪ ಹಾಕುವಷ್ಟು ಶಕ್ತಿ ನಮಗೆ ಕೊಡಲಿಲ್ಲ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ಎಳ್ಳೆಣ್ಣೆ ದೀಪ ಕೂಡ ಇರ್ಬೋದು ಅಂತ ಹೇಳ್ಕೊಂಡು ಹೇಳ್ತಾರೆ. ಗರುಡ ಪುರಾಣದಲ್ಲಿ ನೀವು ಎಳ್ಳೆಣ್ಣೆ ದೀಪವನ್ನು ಬೆಳಗಿದ್ರೆ ಏನಾಗುತ್ತಂತ ಹೇಳಿದರೆ ನೀವು ಮಾಡಿದ ಪಾಪ ಕರ್ಮಗಳು ಕಡಿಮೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಾವೇನಾದರೂ ಪಾಪ ಮಾಡಿದರೆ ಅಥವಾ ಏನಾದರೂ ಯಾರಿಗಾದರೂ ಕೆಟ್ಟದು ಮಾಡಿದರೆ ಅಥವಾ ಈ ಜನ್ಮದಲ್ಲ ಹೋದ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮ ಕೂಡ ಈ ಜನ್ಮದಲ್ಲಿ ನಾವು ಅನುಭವಿಸ್ತಾ ಇದ್ರೆ ಅಂತಹದ್ದು ಏನು ಕರ್ಮ ಇದ್ರೂ ಕೂಡ ಎಳ್ಳೆಣ್ಣೆ ದೀಪ ಹಚ್ಚೋದ್ರಿಂದ ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದ್ರ ಜೊತೆಗೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಏನಾದರೂ ಇದ್ರೆ ಅಂದರೆ ಕೆಟ್ಟ ಶಕ್ತಿ ಇದ್ರೂ ಕೂಡ ಮನೆಯಿಂದ ಹೊರಗಡೆ ಹೋಗುವ ಹಾಗೆ ಎಳ್ಳೆಣ್ಣೆ ದೀಪ ಮಾಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಲ್ಲೂ ಕೂಡ ಉಂಟಲ್ಲ, ಶನಿವಾರ ಮತ್ತೆ ಅಮಾವಾಸ್ಯೆ ದಿನ ಉಂಟಲ್ಲ, ನೀವು ಸಂಧ್ಯಾ ದೀಪವನ್ನು ಎಳ್ಳೆಣ್ಣೆಯಲ್ಲಿ ಇಟ್ಟರೆ ಉಂಟಲ್ಲ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ಮೂರನೇದು ಯಾವುದು ಅಂತ ಹೇಳಿದರೆ ಸಾಸಿವೆ ಎಣ್ಣೆಯ ದೀಪ. ನೋಡಿ, ಇದನ್ನುಂಟಲ್ಲ ನಾವು ರಕ್ಷಣಾ ದೀಪ ಅಂತ ಹೇಳ್ಕೊಂಡು ಕೂಡ ಕರಿತೇವೆ. ಅಂದರೆ ಗರುಡ ಪುರಾಣದಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ರಕ್ಷಣಾ ದೀಪ ಅಂತ ಹೇಳ್ಕೊಂಡು ಕರೀತಾರೆ. ಯಾಕಂತ ಹೇಳಿದರೆ ಯಾರಾದರೂ ನಿಮಗೆ ಕೆಟ್ಟದು ಅಂದರೆ ವಾಮಾಚಾರ ಮಾಡಿದರೆ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೆ ಅಥವಾ ನಿಮ್ಮ ಮೇಲೆ ಉಂಟಲ್ಲ ಕೆಟ್ಟ ಕಣ್ಣಿನ ದೃಷ್ಟಿ ಹಾಕಿದರೆ ಅಥವಾ ನಿಮ್ಮ ಮನೆಯಲ್ಲಿರುವವರಿಗೆ ಆರೋಗ್ಯದ ಸಮಸ್ಯೆ ಉಂಟು ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ನೀವು ಸಂಧ್ಯಾ ದೀಪವನ್ನು ಉಂಟಲ್ಲ ಸಾಸಿವೆ ಎಣ್ಣೆಯಲ್ಲಿ ಇಟ್ಟರೆ ಉಂಟಲ್ಲ ಇದೆಲ್ಲ ಪ್ರಾಬ್ಲಮ್ಗಳು ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೋಡಿ, ಯಾವ ಬಾಗಿಲಿಗೆ ಯಾವ ರೀತಿ ದೀಪ ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ. ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಂದಿ ಬಾಗಿಲು ಇರುತ್ತದೆ, ಅಂದರೆ ಉತ್ತರದ ಬಾಗಿಲಿರುತ್ತೆ. ಕೆಲವರಿಗೆ ಸೂರ್ಯ ಬಾಗಿಲು ಅಂದರೆ ಪೂರ್ವದ ಬಾಗಿಲಿರುತ್ತೆ. ಕೆಲವರಿಗೆ ಪಶ್ಚಿಮದ ಬಾಗಿಲಿರುತ್ತೆ, ಕೆಲವರಿಗೆ ದಕ್ಷಿಣದ ಬಾಗಿಲಿರುತ್ತೆ. ನೀವು ಯಾವ ಬಾಗಿಲಲ್ಲಿ ನೀವು ಇದ್ದೀರಾ ಅಂತ ಹೇಳ್ಕೊಂಡು ನಿಮಗೆ ಗೊತ್ತುಂಟಲ್ಲ. ಇವಾಗ ಉಂಟಲ್ಲ ಈ ದೀಪ ಇಡಬೇಕಾದ್ರೆ ಈ ದೀಪ ಉಂಟಲ್ಲ ಈ ದೀಪದ ಈ ಜಾಗ ಉಂಟಲ್ಲ ಅಂದರೆ ನೀವು ದೀಪದ ಬತ್ತಿ ಇರ್ತೀರ ನೋಡಿ, ಆ ಯಾವತ್ತೂ ಕೂಡ ಆ ದಿಕ್ಕು ಉಂಟಲ್ಲ ಪೂರ್ವ ಅಥವಾ ಉತ್ತರ ಮಾತ್ರ ನೋಡ್ತಾ ಇರಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ಒಂದು ಸೂರ್ಯ ಉದಯಿಸುವ ದಿಕ್ಕು ಪೂರ್ವ ದಿಕ್ಕು ಅಥವಾ ಉತ್ತರದ ದಿಕ್ಕು ಮಾತ್ರ ನೋಡ್ತಾ ಇರಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅದು ದೇವರ ದಿಕ್ಕು ಅಂತ ಹೇಳ್ಕೊಂಡು. ನಾನು ಆವಾಗನೇ ಹೇಳಿದೆ ಏನಂತ ಹೇಳಿದರೆ ಇದನ್ನು 1 ಕೂಡ ದೀಪ ಇಟ್ಟರೆ ಸಾಕಾಗ್ತದೆ, 2 ದೀಪ ಹಚ್ಚಬೇಕು ಅಂತ ಹೇಳ್ಕೊಂಡು ಇಲ್ಲ ಅಂತ ಹೇಳ್ಕೊಂಡು ಆಯಿತಾ. ನೀವು ಈ ಮಣ್ಣಿನ ದೀಪವನ್ನು ನಿಮ್ಮ ಮನೆಯದು ಉತ್ತರ ದಿಕ್ಕು ಆಗಿದ್ರೆ ಅಂದರೆ ಉತ್ತರದ ಬಾಗಿಲು ನಿಮ್ಮದು ಆಗಿದ್ರೆ ಅಂದರೆ ನಂದಿ ಬಾಗಿಲು ನಿಮ್ಮದು ಆಗಿದ್ರೆ ನೀವು ಇದನ್ನು ದೀಪವನ್ನು ಮುಖ್ಯ ದ್ವಾರದ ಹೊರಗಡೆ ಇಡಲಿಕ್ಕೆ ಇದನ್ನು, ಯಾಕಂತ ಹೇಳಿದ್ರೆ ಕೆಟ್ಟ ಶಕ್ತಿ ನಿಮ್ಮ ಮನೆಗೆ ಒಳಗಡೆ ಬರಬಾರ್ದಲ್ಲ, ಆ ಕಾರಣದಿಂದ ಮನೆಯ ಹೊರಗಡೆ ಈ ದೀಪ ಹಚ್ಚಲಿಕ್ಕೆ ಆಯಿತಾ. ನೀವು ನಿಮ್ಮ ಮನೆಯ ಮುಖ್ಯ ದ್ವಾರ ಉತ್ತರದ ದಿಕ್ಕು ಆಗಿದ್ರೆ ಅಂದರೆ ನಂದಿ ಬಾಗಿಲಾಗಿದ್ದರೆ ನೀವು ಈ ದೀಪವನ್ನು ಯಾವ ಜಾಗದಲ್ಲಿ ಅಂದರೆ ಮನೆಯ ಮುಖ್ಯ ದ್ವಾರ ಹೀಗಿರ್ತದಲ್ವ, ಒಂದು ಈ ಕಡೆ ಒಂದು ಈ ಕಡೆ ಬಲ ಮತ್ತು ಎಡ ಇರುತ್ತಲ್ಲ, ನಿಮ್ಮ ಬಾಗಿಲಿನ ಉಂಟಲ್ಲ ಬಲಭಾಗದಲ್ಲಿ ಇಡಬೇಕು ಆಯಿತಾ. ನಿಮ್ಮ ಮೇನ್ ಡೋರ್ ಉಂಟಲ್ಲ ಅದು ಅದರದ್ದು ಬಲಭಾಗದಲ್ಲಿ ಇಡಬೇಕು ಉತ್ತರದ ದಿಕ್ಕಿನವರಾಗಿದ್ದರೆ. ನಿಮ್ಮ ಬಾಗಿಲು ಉಂಟಲ್ಲ ಒಂದು ವೇಳೆ ಪೂರ್ವದ ದಿಕ್ಕಿನಲ್ಲಿ ಇದ್ದರೆ ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತ ಹೇಳಿದ್ರೆ ನಿಮ್ಮ ಬಾಗಿಲಿನ ಎಡಭಾಗದಲ್ಲಿ ಈ ದೀಪವು ಇಡಬೇಕು. ಪೂರ್ವದ ಬಾಗಿಲು ಇದ್ದರೆ ಎಡಭಾಗದಲ್ಲಿ ಇಡಿ, ನಿಮ್ಮ ಮನೆಯ ಮುಖ್ಯ ದ್ವಾರದ ಎಡಭಾಗದಲ್ಲಿ ಇಡಿ. ಉತ್ತರದ ಬಾಗಿಲಾಗಿದ್ದರೆ ಬಲಭಾಗದಲ್ಲಿ ಇಡಿ, ಆ ಜಾಗದಲ್ಲಿ ಇಡಬೇಕು. ಮತ್ತು ನೀವು ಪಶ್ಚಿಮ ಮತ್ತು ದಕ್ಷಿಣದ ದಿಕ್ಕಿನಲ್ಲಿ ನಿಮ್ಮ ಮನೆಯ ಮುಖ್ಯ ದ್ವಾರ ಇದ್ದರೆ ಆದಷ್ಟು ನೀವು ಪೂರ್ವ ದಿಕ್ಕು ನೋಡುವ ಹಾಗೆ ಇಟ್ಟರೆ ತುಂಬ ಉತ್ತಮ. ಇವಾಗ ಈ ದೀಪ ಇಡಬೇಕಾದ್ರೆ ನೀವು ಉಂಟಲ್ಲ ಹಾಗೆ ಇದು ದೀಪವನ್ನು ನೆಲದ ಮೇಲೆ ಇಡುವ ಹಾಗೆ ಇಲ್ಲ ಯಾವ ಕಾರಣಕ್ಕೂ ಕೂಡ. ಅಂದರೆ ನೀವು ಸಂಧ್ಯಾ ದೀಪ ಹಚ್ತಿದ್ದೀರಾ, ನಿಮ್ಮ ಮನೆಯ ಕಷ್ಟ ಎಲ್ಲ ಕಳಿಬೇಕು, ನಿಮ್ಮ ಮನೆಗೆ ಒಳ್ಳೆಯದಾಗಬೇಕು, ನಿಮಗೆ ಏಳಿಗೆ ಆಗಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಮಣ್ಣಿನ ದೀಪವನ್ನು ನೆಲದ ಮೇಲೆ ಇಡಲಿಕ್ಕೆ ಹೋಗ್ಬಿಡಿ. ಆದಷ್ಟು ಒಂದು ಪ್ಲೇಟ್ ತಗೊಳ್ಳಿ, ಪ್ಲೇಟಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ಉಂಟಲ್ಲ ಇದಕ್ಕೆ ಅರಶಿನ ಕುಂಕುಮವನ್ನು ಹಚ್ಚಿ ಆಮೇಲೆ ಇದರಲ್ಲಿ ದೀಪ ಬೆಳಗಿ ಆಯಿತಾ. ಅದನ್ನು ಮಾಡಿ ಮತ್ತು ಅದರದ್ದು ಪಕ್ಕದಲ್ಲಿ ಉಂಟಲ್ಲ ನೀವು ಅರಶಿನ ಮತ್ತು ಕುಂಕುಮದಲ್ಲಿ ಸ್ವಸ್ತಿಕನ್ನು ಬರೆಯೋದನ್ನು ಬರಿಬೇಡಿ. ನೀವು ಬೇಕಾದರೆ ಆ ಪ್ಲೇಟ್ ಇಡ್ತೀರಿ ನೋಡಿ ಅದರ ಕೆಳಗಡೆ ಬೇಕಾದರೆ ಸ್ವಸ್ತಿಕನ್ನು ಬರಿಬೋದು ಅರಶಿನ ಕುಂಕುಮದಲ್ಲಿ, ಇಲ್ಲ ಅಂತ ಹೇಳಿದರೆ ಅದರದ್ದು ಪಕ್ಕದಲ್ಲಿ ಬೇಕಾದರೆ ಬರಿಬೋದು. ಜೊತೆಗೆ ಏನು ಮಾಡಬೇಕು ಅಂತ ಹೇಳಿದರೆ ನಿಮಗೆ ಸಾಧ್ಯವಾದರೆ ಒಂದು ಹೂವನ್ನು ಇಡಿ ಆಯಿತಾ. ಇಲ್ಲ ಅಂತ ಹೇಳಿದರೆ
ನೀರನ್ನು ಕೂಡ ಇಡಬಹುದು ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕಂತ ಹೇಳಿದರೆ ನೀರಿಗೂ ಕೂಡ ಅಷ್ಟೇ ತುಂಬ ಶಕ್ತಿ ಇದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮಗೆ ಯಾವುದು ಕೂಡ ಕಷ್ಟ ಕೆಟ್ಟ ಶಕ್ತಿ ಉಂಟಲ್ಲ, ನಿಮ್ಮ ಮನೆಗೆ ಬರ್ದಿರುವ ಹಾಗೆ ನೋಡ್ಕೊಳ್ಳುವ ಶಕ್ತಿ ಕೂಡ ಅದಕ್ಕೆ ಕೂಡ ಇದೆ. ಏನೇ ಬಂದರೂ ಕೂಡ ಆ ನೀರು ಎಳ್ಕೊಳ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆಮೇಲೆ ಏನು ಮಾಡಿ ಅಂತ ಹೇಳಿದ್ರೆ, ಈ ಥರ ದೀಪ ಹಚ್ತಿರಲ್ವಾ, ಅದು ಮಾರನೇ ದಿವಸ ಈ ದೀಪವನ್ನು ತೆಗೆಯಿರಿ. ಆ ನೀರನ್ನು ತೆಗೆದು ಹೋಗಿ ಮನೆಯ ಹೊರಗಡೆ ಎಲ್ಲಾದರೂ ಚೆಲ್ಲಿ, ಅಂದರೆ ಗಿಡಕ್ಕೆ ಹಾಕ್ಬೋದು. ಮತ್ತು ಈ ದೀಪವನ್ನು ಬೆಳಗುವಾಗ ಉಂಟಲ್ಲ, ನೀವು ಯಾವ ಮಂತ್ರ ಹೇಳಬೇಕು ಅಂತ ಹೇಳಿದ್ರೆ, ಓಂ ಲಕ್ಷ್ಮಿಯೇ ನಮಃ ಅಂತ ಹೇಳ್ಕೊಂಡು ಹೇಳಿ. ಓಂ ಲಕ್ಷ್ಮಿಯೇ ನಮಃ ಅಂತ ಹೇಳ್ಕೊಂಡು ಈ ದೀಪವನ್ನು ಹಚ್ಚಿ. ಈ ದೀಪವನ್ನು ನೋಡಿ ಪ್ರತಿದಿನ ನೀವು ಹಚ್ಚಬೇಕು. ಇದಕ್ಕೆ ಉಂಟಲ್ಲ, ಮುಟ್ಟಾದಾಗ ಬೇಕಾದರೂ ಹಚ್ಬೋದು, ಮುಟ್ಟಾದಾಗ ಹಚ್ಚಬಾರ್ದು ಅಂತ ಹೇಳ್ಕೊಂಡಿಲ್ಲ. ಯಾಕಂತ ಹೇಳಿದ್ರೆ ಇದು ಸಂಧ್ಯಾ ದೀಪ ಅಲ್ವಾ. ಅಂದರೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಕರೆಂಟ್ ಎಲ್ಲ ಇರಲಿಲ್ಲ. ಅವಾಗ ಏನು ಮಾಡ್ತಾರೆ ಅಂತ ಹೇಳಿದರೆ, ಕತ್ಲಾದ ಕೂಡಲೇ ಉಂಟಲ್ಲ, ಇಡೀ ಭೂಮಂಡಲವೇ ಕತ್ಲಾಗ್ತಿತ್ತಲ್ವಾ. ಅವಾಗ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಪ್ರತಿ ಮನೆಯಲ್ಲಿ ದೀಪವನ್ನು ಹೊರಗಡೆ ಇಡ್ತಾ ಇದ್ರು ತುಳಸಿಗೆ ಅಂತ. ಇವಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ತುಳಸಿ ಗಿಡ ಅಂತೂ ಕೆಲವರ ಮನೆಯಲ್ಲಿ ಇಲ್ಲವೇ ಇಲ್ಲ, ಮತ್ತು ದೀಪ ಹಚ್ಚೋದು ಎಲ್ಲಿಂದ ಅಲ್ವಾ. ಆದ್ದರಿಂದ ಅದನ್ನೆಲ್ಲ ನಾವು ಮರೆತು ಬಿಟ್ಟಿದ್ದೇವೆ. ಆ ಮರೆತು ಬಿಟ್ಟ ಕಾರಣದಿಂದನೇ ನಮ್ಗೆ ಏನಾಗ್ತಾಯಿದೆ ಅಂತ ಹೇಳಿದ್ರೆ, ತೊಂದರೆಗಳು ಜಾಸ್ತಿ ಆಗ್ತಾ ಇರೋದು, ಆರೋಗ್ಯದ ಸಮಸ್ಯೆ ಜಾಸ್ತಿ ಆಗ್ತಾ ಇರೋದು, ಕಷ್ಟ ಜಾಸ್ತಿ ಆಗೋದು, ದೃಷ್ಟಿದೋಷ ಜಾಸ್ತಿ ಆಗ್ತಾ ಇರೋದು. ಇದನ್ನೆಲ್ಲ ನಾವು ಉಂಟಲ್ಲ, ಹಿಂದಿನ ಕಾಲದವರು ಉಂಟಲ್ಲ, ಸುಮ್ಮನೆ ಮಾಡಲಿಲ್ಲ ಯಾವ ಪದ್ಧತಿಯನ್ನು ಕೂಡ. ಅದಕ್ಕೆ ಒಂದು ಕಾರಣ ಇತ್ತು ಆಯಿತಾ. ಯಾವುದೇ ಕೆಟ್ಟ ಎನರ್ಜಿಗಳು ಕೂಡ ನಮ್ಮ ಮನೆಗೆ ಒಳಗಡೆ ಬರಬಾರ್ದು ಅಂತ ಹೇಳ್ಕೊಂಡು ರಕ್ಷಣೆಗೋಸ್ಕರ ಈ ದೀಪವನ್ನು ಇಡ್ತಾ ಇದ್ರು ಆಯಿತಾ. ಇದು ಮಹಾಲಕ್ಷ್ಮಿಗೆ ಸ್ವಾಗತ ಕೂಡ ಕೋರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮಹಾಲಕ್ಷ್ಮಿಗೆ ನೋಡಿ, ಯಾರ ಮನೆಯ ಹೊಸ್ತಿಲಲ್ಲಿ ರಂಗೋಲಿ ಬರೆದಿರ್ತಾರೆ, ಅರಶಿನ ಕುಂಕುಮ ಹಚ್ಚಿರ್ತಾರೆ, ಸಾಯಂಕಾಲದ ಹೊತ್ತಿನಲ್ಲಿ ಯಾರ ಮನೆಯಲ್ಲಿ ದೀಪ ಹಚ್ತಾರೆ ನೋಡಿ, ಅಂತಹ ಮನೆಗೆ ಫಸ್ಟು ಬರುವುದು ಮಹಾಲಕ್ಷ್ಮಿ. ಅಂತಹ ಮನೆಗೆ ಆಮೇಲೆ ಬೇರೆಯವರ ಮನೆಗೆ ಹೋಗ್ತಾಳೆ. ಅದು ಇಷ್ಟ ಆದರೆ ಮಾತ್ರ, ಆದರೆ ಇಂಥ ಮನೆಗೆ ಖಂಡಿತ ಹೋಗ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂತಹ ಮನೆಗೆ ಹೋದ ನಂತರ ಮಾತ್ರ, ಒಂದು ಸಲ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದ ನಂತರ ಮಹಾಲಕ್ಷ್ಮಿಯನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವುದು ನಮ್ಮ ಕೈಯಲ್ಲಿ ಇಟ್ಕೊಂಡಿದ್ದು ಆಯ್ತು. ಮನೆಯಲ್ಲಿ ಕಿರಿಕಿರಿ ಮಾಡ್ತಾ ಇದ್ರೆ, ಜಗಳ ಮಾಡ್ತಾ ಇದ್ರೆ, ಪಾತ್ರೆಗಳದ್ದು ಶಬ್ದ ಜಾಸ್ತಿ ಮಾಡ್ತಾ ಇದ್ರೆ, ಹೆಣ್ಣು ಮಕ್ಕಳು ಅಳ್ತಾ ಇದ್ರೆ, ಅಥವಾ ಮನೆಯಲ್ಲಿ ಗಲಾಟೆಗಳು ನಡೆಸ್ತಾ ಇದ್ರೆ, ಸೇವಿಂಗ್ ಮಾಡುವ ಬುದ್ಧಿ ಇಲ್ಲ ಅಂತ ಹೇಳಿದ್ರೆ, ಮಹಾಲಕ್ಷ್ಮಿ ಎದ್ದು ಹೋಗ್ತಾ ಇರ್ತಾಳೆ. ನಿಮಗೆ ಹೇಳುವುದೇ ಇಲ್ಲ, ಸೀದಾ ಹೋಗ್ತಾ ಇರ್ತಾರೆ ಮನೆಯಿಂದ ಆಯ್ತಾ. ಆಮೇಲೆ ಹೋದ ನಂತರನೇ ನಮಗೆ ಗೊತ್ತಾಗಿತ್ತು ನಮ್ಮ ಮನೆಯಿಂದ ಮಹಾಲಕ್ಷ್ಮಿ ಹೋಗಿದ್ದಾಳೆ ಅಂತ ಹೇಳ್ಕೊಂಡು. ಆದ್ದರಿಂದ ಒಂದು ಸಲ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದ ನಂತರ ಯಾವ ಕಾರಣಕ್ಕೂ ಕೂಡ ಮಹಾಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋಗದೇ ಇರುವ ಹಾಗೆ ನೋಡ್ಕೊಳ್ಳಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ಸಂಧ್ಯಾ ದೀಪದ ಬಗ್ಗೆ ಮಾಹಿತಿ ನೀಡಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.